ಕೇರಳ ಹಚ್ಚ ಹಸಿರಿನ ಪ್ರಕೃತಿಗೆ, ಸುಂದರ ಹಿನ್ನೀರಿನ ಪ್ರದೇಶಗಳಿಗೆ ಪ್ರಸಿದ್ಧಿಯಾಗಿರೋ ಒಂದು ರಾಜ್ಯ. ಈ ರಾಜ್ಯದ ಒಂದು ಜಿಲ್ಲೆ ಅಲ್ಲೆಪ್ಪಿ ಅಥವಾ ಅಳಪುಳ. ಕೇರಳದ ಈ ಅದ್ಭುತ ಕರಾವಳಿಯ ಪಟ್ಟಣ ಕಾಲುವೆಗಳ ಜಾಲಕ್ಕೆ ಹೆಸರುವಾಸಿಯಾಗಿದೆ. ಹಿನ್ನೀರಿನ ಕೇಂದ್ರ ಬಿಂದುವಾಗಿರುವ ಈ ಜಾಗದಲ್ಲಿ ದೋಣಿಗಳನ್ನು ನಂಬಿಕೊಂಡು ಅಸಂಖ್ಯಾತ ಇಲ್ಲಿಯ ನಿವಾಸಿಗರ ಬದುಕು ಸಾಗುತ್ತಿದೆ. ಇಲ್ಲಿಯ ಸರೋವರದ ತೀರಗಳಲ್ಲಿ ಅದೆಷ್ಟೋ ಹಳ್ಳಿಗಳಿವೆ. ಆ ಹಳ್ಳಿಗಳೆಡೆಗಿನ ಸಂಚಾರಕ್ಕೆ ದೋಣಿಗಳೇ ಮೂಲಾಧಾರವಾಗಿವೆ. ವಾಹನಗಳಿಗಿಂತ ಹೆಚ್ಚಾಗಿ ಈ ಜನರ ಪ್ರಯಾಣಗಳು ದೋಣಿಗಳ ಮೇಲೆ ಅವಲಂಬಿತವಾಗಿವೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಕೇರಳದ ಅತಿ ಚಿಕ್ಕದಾದ ಈ ಜಿಲ್ಲೆಯ ಒಂದು ಊರನ್ನ, ಅಲ್ಲಿಯ ಜನಜೀವನವನ್ನ ಕಾಣಲು ಹೊರಟವನ್ನು ಬಸ್ನಂತೆಯೇ ಸಂಚರಿಸೋ ನಿರ್ವಾಹಕ ನಾವಿಕರ ಜೊತೆಗೆ ನಿಲ್ದಾಣಗಳನ್ನು ಹೊಂದಿರೋ ದೋಣಿಯನ್ನೇರಿದ್ದೆ. ಟಿಕೆಟ್ ಪಡೆದು ಕೂತವನು ಈ ಕಿರುನೌಕೆಯ ಕಿಟಕಿಯಿಂದಾಚೆಗೆ ಕಣ್ಣು ಹಾಯಿಸುತ್ತಾ ಈ ವೆಂಬನಾಡ್ ಸರೋವರದ ನಡುವಿನ ಮತ್ತು ತೀರದ ಜನಜೀವನವನ್ನ ಕಾಣುತ್ತಾ ಸಾಗಿದ್ದೆ. ನಾವು ಇಲ್ಲಿವರೆಗೂ ನೋಡಿದ ಜೀವನ ಯಾವ ಥರ ಅಂದರೆ, ಈಗ ಊರೂರುಗಳಿಗೆ ಬಸ್ಗಳಿರುತ್ತೆ, ಅಂದರೆ ಗೌರ್ಮೆಂಟ್ ಬಸ್ಗಳು ಅಥವಾ ಪ್ರೈವೇಟ್ ಬಸ್ಗಳಿರುತ್ತೆ. ಆ ಬಸ್ಸಲ್ಲಿ ಆ ಊರೂರಿಗೆ ಜನ ಹೋಗ್ತಾರೆ. ಸಾರಿಗೆ ವ್ಯವಸ್ಥೆ ಹೇಗೆ ಅಂದರೆ ಬಸ್ಗಳ ಮೂಲಕ ಇರುತ್ತದೆ. ಅದು ಬಿಟ್ಟರೆ ಸ್ವಂತ ವೆಹಿಕಲ್ಗಳಿರುತ್ತೆ, ಸ್ವಂತ ವಾಹನಗಳಿರುತ್ತೆ, ಅವರಿಗೆ ಆ ವಾಹನಗಳು ಹೋಗ್ತಾರೆ. ಆದರೆ ಕೇರಳದ ಈ ಅಲ್ಲೆಪ್ಪಿ ಅನ್ನೋ ಊರಲ್ಲಿ ನಾನಿದ್ದೀನಿ ಇವಾಗ. ಈ ಊರಲ್ಲಿ ಹೇಗೆ ಅಂದರೆ, ಇಲ್ಲಿ ಸರ್ವಸ್ವವು ಬೋಟ್ಗಳೇ. ಈ ಪ್ರವಾಸೋದ್ಯಮ ಮುಖ್ಯವಾಗಿರೋದ್ರಿಂದ ಇಲ್ಲಿ ಎಲ್ಲವೂ ಬೋಟ್ಗಳೇ. ಇಲ್ಲಿ ನೋಡೋದು ನೂರಾರು ಸಾವಿರಾರು ಬೋಟ್ಗಳು ಕಾಣಿಸುತ್ತೆ. ಬೋಟ್ ಒಳಗೆ ಮನೆಗಳಿರುತ್ತೆ, ಕಯಾಕಿಂಗು ಅಥವಾ ನೀರಿಗೆ ಇಲ್ಲಿ ಏನಂದರೆ, ಈ ಅಲ್ಲೆಪ್ಪಿ ಅಥವಾ ಈ ಕೇರಳದ ಈ ಭಾಗ ಏನಿದೆಯಲ್ಲ, ಕರಾವಳಿ ಭಾಗ ಇದೆಯಲ್ಲ, ಬಹುತೇಕ ನೀರು ತುಂಬಿಕೊಂಡಿರುವಂಥ ಜಾಗ. ಅಥವಾ ಅಂದರೆ ಬಹುತೇಕವಾಗಿ ನೀರು ತುಂಬಿಕೊಂಡಿದೆ. ಸೊ ಎಲ್ಲಿ ನೋಡಿದ್ರೆ ನಿಮಗೆ ನೀರೇ ಕಾಣಿಸುತ್ತೆ. ನೀರಿನ ಮಧ್ಯದಲ್ಲಿ ಅಲ್ಲೊಂದಷ್ಟು ಭೂಮಿ ಕಾಣಿಸುತ್ತೆ. ಆ ಭೂಮಿಗಳಲ್ಲಿ ಜನ ಬದುಕ್ತಾ ಇದ್ದಾರೆ. ಇವರು ಮುಖ್ಯವಾಗಿ ಅವಲಂಬನೆ ಆಗಿರೋದು ಈ ಥರ ದೋಣಿಗಳನ್ನೇ. ಪಕ್ಕದಲ್ಲಿ ನಮಗೇನು ಕಾಣಿಸುತ್ತೆ, ಇದೆಲ್ಲ ಊರುಗಳು. ಈ ಊರುಗಳಿಗೆ ಹೋಗೋಕ್ಕೆ ಈ ಥರದ ಬೋಟ್ಗಳು. ಇದು ಕೂಡ ಸರ್ಕಾರಿ ಬೋಟ್ಗಳು, ಖಾಸಗಿ ಅಲ್ಲ, ಸರ್ಕಾರಿ ಬೋಟ್ಗಳು. ಇವೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳು. ಜನನ ಈಗ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ ಹೇಗಿರುತ್ತೆ ನೋಡಿ, ಇಲ್ಲಿ ಕಾಣಿಸ್ತದಿಲ್ಲ. ಇದೊಂದು ಬಸ್ ಸ್ಟ್ಯಾಂಡ್. ಇದು ಗೌರ್ಮೆಂಟ್ ಆಫ್ ಕೇರಳ ಇನ್ಲ್ಯಾಂಡ್ ನ್ಯಾವಿಗೇಷನ್ ಡಿಪಾರ್ಟ್ಮೆಂಟ್. ಇದು ಬೋಟ್ ಜೆಟ್ಟಿ. ಬೋಟ್ ಜೆಟ್ಟಿ ಅಂದರೆ ಏನಂದರೆ ಸ್ಟ್ಯಾಂಡ್. ಈಗ ಬಸ್ ಸ್ಟ್ಯಾಂಡ್ ಹೆಂಗಿರುತ್ತಲ್ಲ, ಬಸ್ ಸ್ಟ್ಯಾಂಡ್ ಥರನೇ ಇದು ಒಂದು ಸ್ಟ್ಯಾಂಡ್ಗಳು. ಇದೆಲ್ಲ ಊರುಗಳು. ಜನರು ಸಿಟಿಗೆ, ಈಗ ನಗರಗಳಿಗೆ ಹೋಗಬೇಕು ಅಂತಂದರೆ ಈ ಊರಲ್ಲೆಲ್ಲ ಬದುಕೋ ಜನಗಳು ಏನು ಮಾಡ್ತಾರೆ, ಆ ಜೆಟ್ಟಿಗಳಿಗೆ ಬಂದು ನಿಲ್ತಾರೆ. ಆ ಜೆಟ್ಟಿಗಳಿಂದ ಇದು ಟೈಮ್ ಟು ಟೈಮ್ ಹಿಂಗೆ ನಮ್ಮ ಸರ್ಕಾರಿ ಬಸ್ಗಳು ಹೆಂಗೆ ಟೈಮ್ ಟು ಟೈಮ್ ಇರುತ್ತಲ್ಲ, ಅದರ ಬಸ್ಗಳಿರುತ್ತೆ. ಆ ಬಸ್ಗಳಲ್ಲಿ ಹತ್ತಿ ಹೋಗಿ ಅವರ ನಗರದಲ್ಲಿರೋ ಅಥವಾ ಸಿಟಿಲಿರೋ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಇದೊಂಥರ ಒಂಥರ ವಿಭಿನ್ನವಾದ ಬದುಕು. ನಮ್ಮ ಕಡೆಗೆ ಏನು ಹೋಲಿಸ್ಕೊಂಡ್ರೆ ಬಹುತೇಕ ಜೀವನ ನಮ್ಮದು ವಾಹನಗಳಲ್ಲೇ ನಡೆದ್ಬಿಡುತ್ತೆ. ಬಟ್ ಇಲ್ಲಿ ನೀರಿನ ಮೇಲಿನ ಜೀವನ. ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ ಹೇಗಿರುತ್ತೆ ಅಥವಾ ಇಲ್ಲಿ ಜೀವನ ಹೆಂಗೆ ನಡೆಯುತ್ತೆ ಅಂತ ನೋಡೋಣ ಅಂತಲೇ ಈ ಊರಿಗೆ ಬಂದಿದ್ದು ನಾನು. ಅಲ್ಲೆಪ್ಪಿ ಅನ್ನೋದು ಈ ಊರ ಹೆಸರು. ಅಲ್ಪುಜಾ ಅನ್ನೋ ಒಂದು ಕೇರಳದ ಒಂದು ಡಿಸ್ಟ್ರಿಕ್ ಇದು. ಆ ಹಳ್ಳಿಗೆ ಹೋಗ್ತಾಯಿದ್ದೀನಿ, ಅಲ್ಲಿ ಜೀವನ ಹೇಗಿದೆ ಅಂತ. ಆದರೆ ಒಂದು ವಿಶೇಷ ಅಂದರೆ, ಯಾವ ಹಳ್ಳಿಗೆ ಹೋಗ್ತಾಯಿದ್ದೀನಿ, ಅದೆಲ್ಲಿದೆ, ಅದ್ರ ಹೆಸರೇನು ಯಾವುದೂ ಗೊತ್ತಿಲ್ಲ. ಸುಮ್ಮನೆ ಯಾರನ್ನೋ ಒಂದು ಹೆಸರು ಕೇಳಿದ್ವಿ, ಯಾರೋ ಒಂದು ಊರಿನ ಹೆಸರು ಹೇಳಿದ್ರು. ಅನುಭವ ಪಡೆಯೋಕ್ಕೆ ಬಂದಿರೋರಿಗೆ ಯಾವ ಊರಾದ್ರೇನು ಅಂತ ಹೇಳಿ ಒಂದು ಊರಿಗೆ ಟಿಕೆಟ್ ತೊಗೊಂಡಿದ್ದೀವಿ. ಆ ಊರಿಗೆ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ನಮ್ಮ ಪ್ರಯಾಣ. ವಿಸ್ತಾರವಾದ ಸರೋವರದ ಅಕ್ಕಪಕ್ಕದಲ್ಲಿ ಸಾಲು ಸಾಲು ಮನೆಗಳು. ಆ ಪ್ರತಿ ಮನೆಗಳ ಮುಂದೆಯೂ ಚಿಕ್ಕ ಚಿಕ್ಕ ದೋಣಿಗಳು. ನಗರವನ್ನ ಸಂಪರ್ಕಿಸುವಾಗ ಮಾತ್ರ ಸರ್ಕಾರದ ಈ ಕಿರುನೌಕೆಗಳನ್ನ ಬಳಸುವ ಈ ಜನಗಳು ಆ ಊರುಗಳೊಳಗೆ ತಿರುಗಾಡಲು ಸಣ್ಣ ಸಣ್ಣ ಖಾಸಗಿ ದೋಣಿಗಳನ್ನ ಬಳಸುತ್ತಾರೆ. ನೀರ ನಡುವಿನ ಬದುಕಿನಲ್ಲಿ ನೀರ ಮೇಲೆ ಸಾಗೋ ಈ ಒಳನಾಡು ಜಲಸಾರಿಗೆಗೆ ಅವಲಂಬಿತರಾಗಿದ್ದಾರೆ. ಹೀಗೆ ದೋಣಿಯಲ್ಲಿ ಮುಂದೆ ಸಾಗುತ್ತಾ ಹೋದಂತೆ ಅಲ್ಲಿ ಈ ವಿಶಾಲವಾದ ಕಾಲುವೆಯಲ್ಲಿ ನೂರಾರು ದೋಣಿಯ ಮನೆಗಳು ತೇಲುತ್ತಿದ್ದವು. ಭೂಮಿಯ ಮೇಲಿರೋ ಲಾಡ್ಜ್ ಮತ್ತು ರೆಸಾರ್ಟ್ಗಳ ರೀತಿಯ ಸಕಲ ಸೌಲಭ್ಯ ಹೊಂದಿದ್ದ ಈ ಬೋಟ್ ಹೌಸ್ಗಳು ಅಪಾರ ಪ್ರವಾಸಿಗರನ್ನ ಹೊತ್ತು ಸಾಗುತ್ತಿದ್ದವು. ಕೇರಳದ ಆದಾಯದ ಒಂದು ಮುಖ್ಯ ಮೂಲ ಪ್ರವಾಸೋದ್ಯಮ. ಅದರಲ್ಲೂ ಜಲಕ್ರೀಡೆಗಳು ಪ್ರವಾಸಿಗರನ್ನ ಆಕರ್ಷಿಸುವ ಈ ರೀತಿಯ ದೋಣಿ ಪ್ರಯಾಣಗಳು ಒಂದು ಸಂಪೂರ್ಣ ದಿನವನ್ನ ನೀರಿನ ಮೇಲೆ ತೇಲುತ್ತಾ ಮೋಜು ಮಸ್ತಿಗಳನ್ನ ಮಾಡುತ್ತಾ ಕಳೆಯಲು ಇಲ್ಲಿಗೆ ಹರಿದು ಬರುತ್ತವೆ ಅಪಾರ ಪ್ರವಾಸಿ ಸಮೂಹಗಳು. ದೋಣಿ ಸಾಗಿ ಹೋಗ್ತಾ ಇದೆ. ಅಂದರೆ ಊರುಗಳು ಬದಲಾಗ್ತಾ ಇದ್ದಾವೆ. ಆ ಕಡೆ ಮತ್ತೆ ದಡ ಇದೆ, ಈ ಕಡೆನೂ ದಡ ಇದೆ. ಮಧ್ಯದಲ್ಲಿ ರೋಡ್ ಬದಲಿಗೆ ಇದೊಂದು ನೀರಿನ ಚಾನಲ್ ಥರ. ಇದ್ರ ಮೇಲೆ ಎಲ್ಲ ದೋಣಿಗಳು ಹೋಗ್ತಾ ಇರ್ತವೆ. ಇಲ್ಲಿ ಮಧ್ಯ ಕೃಷಿ ಭೂಮಿಗಳು ಕೂಡ ಇದೆ. ಇಲ್ಲಿ ನೋಡ್ರೆ ಗದ್ದೆ ಭತ್ತನೆಲ್ಲ ಬೆಳೀತಾ ಇದ್ದಾರೆ. ಆಮೇಲೆ ಹೆಂಗಂದ್ರೆ ಎರಡೂ ದಿನದಲ್ಲೂ ಏನು ಜನವಾಸ ಇದೆ, ಮನುಷ್ಯರ ಜನವಾಸ ಇದೆ.
ಮಧ್ಯದಲ್ಲಿ ಒಂದು ದಾರಿ. ಈ ಸೇಮ್ ಹೆಂಗಂದರೆ ಭೂಮಿ ಮೇಲೆ ಹೆಂಗೆ ಬಸ್ಗಳು ಹೆಂಗೋ ಈ ದೋಣಿಗಳು ಅದೇ ಥರ. ಆಮೇಲೆ ಇಲ್ಲಿ ಹೆಚ್ಚಾಗಿ ಅಂದರೆ ಪ್ರವಾಸೋದ್ಯಮ ತುಂಬ ದೊಡ್ಡದಾಗಿದೆ. ಯಾಕಂದರೆ ಈ ಬೋಟ್ ಹೌಸ್ಗಳು, ಬೋಟ್ಗಳಲ್ಲೇ ಈ ಲಾಡ್ಜ್ಗಳೆಲ್ಲ ಬರುತ್ತಲ್ಲ, ನಾವೇನೀಗ ಭೂಮಿ ಮೇಲೆ ಲಾಡ್ಜ್ಗಳು ನೋಡ್ತೀವಲ್ಲ ಅದೇ ಥರ ಲಾಡ್ಜ್ಗಳೇ ಈ ನೀರಿನ ಮೇಲೆ ಇರುತ್ತೆ. ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ಲಾಡ್ಜ್ಗಳಿರುತ್ತೆ. ಇಲ್ಲಿ ಉಳ್ಕೋಬಹುದು, ಗಂಟೆಗಟ್ಟಲೆ ಇಲ್ಲಿ ರೈಡ್ ಮಾಡ್ಬೋದು, ಕಯಾಕಿಂಗ್ ಅದು ಇದೆಲ್ಲ ಒಂದಷ್ಟು ಟೂರಿಸಮ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಬೋದು. ಹಾಗಾಗಿ ಮುಖ್ಯವಾಗಿ ಇವರು ಅವಲಂಬನೆ ಆಗಿರೋದು ಕೂಡ ಈ ಪ್ರವಾಸೋದ್ಯಮದ ಮೇಲೆ. ಇಲ್ಲಿಗೇನು ಪ್ರವಾಸಿಗರು ಬರ್ತಾರಲ್ಲ, ಮುಖ್ಯವಾಗಿ ಅಲೆಪ್ಪಿ ಅಂತ ತುಂಬ ಏನು ಪ್ರಸಿದ್ಧಿಯ ಪಡೆದಿರೋದೇ ಆ ಬೋಟ್ ಪ್ರಯಾಣಗಳಿಗೆ. ಇದೊಂಥರ ಹೊಸ ಅನುಭವ. ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಜಾಗಗಳಿಗೆ ಹೋಗಿದ್ದೀವಿ, ಅದರ ನೀರಲ್ಲೇ ಒಂದು ಊರನ್ನು ಸಂಪೂರ್ಣವಾಗಿ ನೋಡೋದು ಹೊಸ ಅನುಭವ. ನೀವು ಎಲ್ಲಿವರೆಗೂ ಹೋದ್ರಿ, ಇದರಲ್ಲಿ ಎಲ್ಲಿವರೆಗೂ ಹೋದರೂ ಅಲ್ಲಿವರೆಗೂ ಬೋಟ್ಗಳಿರುತ್ತೆ. ಪ್ರತಿ ಮನೆ ಮುಂದೆನೂ ಕೂಡ ಈ ರೀತಿ ಒಂದೊಂದು ಬೋಟ್ಗಳಿರುತ್ತೆ. ಬಹುಶಃ ನನ್ನ ಪ್ರಕಾರ ನಾವೇನು ಬೈಕು ಕಾರ್ಗಳನ್ನ ಇಟ್ಕೋತೀವಲ್ಲ ಓಡಾಡೋಕೆ, ಒಂದು ಕಡೆಯಿಂದ ಓಡಾಡೋಕ್ಕೆ, ಅದ್ರ ಬದಲು ಇವರು ಬೋಟ್ಗಳನ್ನು ಬಳಸ್ತಾರೆ ಅನ್ಸುತ್ತೆ. ಅಂದರೆ ನೀರಲ್ಲೇ ಇನ್ನೊಂದು ಊರಿಗೆ ಹೋಗಬೇಕಲ್ಲ. ಪ್ರವಾಸೋದ್ಯಮ ನಾನು ಕಂಡಿದ್ದೆ ಎಷ್ಟು ಸಾವಿರಾರು ಬೋಟ್ಗಳು ನನ್ನ ಕಣ್ಣಿಗೆ ಕಂಡು ಇಲ್ಲಿವರೆಗೂ. ಇದು ನೀರಿನೊಳಗೊಂದು ನಗರ ಅಂತ ಹೇಳ್ಬೋದು, ಅಥವಾ ಒಂದು ಹಳ್ಳಿ ಅಂತ ಬೆಳಗ್ಗೆ ಬರಲ್ಲ. ಇದು ಹಳ್ಳಿ ಥರ ಇಲ್ಲ, ಇದು ನೀರಿನೊಳಗೆ ಒಂದು ನಗರ. ಅಂದರೆ ನೀರು ಫುಲ್ ಸುತ್ತಲೂ ನೀರಿದೆ, ಮಧ್ಯದಲ್ಲಿ ನಗರ ಇದೆ. ಎಲ್ಲ ಕಡೆ ನೀರು ಹೆಂಗಂದರೆ ಈ ನೀರು ಒಂದು ನರನಾಡಿ ಥರ ಎಲ್ಲ ಕಡೆ ಹಂಚ್ಕೊಂಡ್ಬಿಟ್ಟಿದೆ. ಮಧ್ಯೆ ಅಲ್ಲಲ್ಲ ದ್ವೀಪದ ಥರ, ಏನು ದ್ವೀಪದ ರೀತಿ ಊರುಗಳು, ಈ ರೀತಿ ಅಲ್ಲಲ್ಲಿ ನಿಲ್ದಾಣಗಳಿದೆ. ಅಂದರೆ ಈ ಬೋಟ್ಗಳು ಬಂದಿಲ್ಲ ಅಂತ ನಿಲ್ದಾಣಗಳು, ಬಸ್ ನಿಲ್ದಾಣಗಳ ಥರ. ಜನ ಇಲ್ಲಿ ಬಂದು ಕಾಯ್ತಿರ್ತಾರೆ, ಅವರು ಬೋಟ್ಗಳು ಬರೋಕ್ಕೆ ಹತ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿಂದ ಬಂದವರು ಅಷ್ಟೇ ಅವರ ಊರಲ್ಲಿ ಈ ರೀತಿ ನಿಲ್ದಾಣಗಳಿರುತ್ತೆ, ಅಲ್ಲಲ್ಲಿ ಇಳ್ಕೊಂಡು ಹೋಗ್ತಾ ಇರುತ್ತೆ. ಈ ಪ್ರವಾಸಿ ಬೋಟ್ಗಳು, ಬೋಟ್ ಹೌಸ್ಗಳು. ಇಲ್ಲೊಂದು ಬೋಟ್ ಬರ್ತದೆ ನೋಡಿ, ಸಂಪೂರ್ಣ ಮನೆ, ಈ ನೆಲದ ಮೇಲೆ ಏನು ಮನೆ ಇರುತ್ತಲ್ಲ ಅದೇ ರೀತಿ ಮನೆ ನೀರಿನ ಮೇಲಿದೆ. ಈ ಬೋಟ್ಗಳಲ್ಲೂ ಇರ್ಬೋದು. ನಾವು ಇಲ್ಲಿ ಈ ಊರು ಹೇಗಿರುತ್ತೆ ಅಥವಾ ಇಲ್ಲಿದು ಜರ್ನಿ ಹೇಗಿರುತ್ತೆ ಅಂತ, ಒಂದು ಇಲ್ಲಿ ಪ್ರಯಾಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ದು. ಅಂದರೆ ಆ್ಯಕ್ಚುಲ್ ಆ ಊರಿಂದ ಒಂದು ಏನು ಸೌಂದರ್ಯ ಗೊತ್ತಾಗಬೇಕಾದ, ಆ ಊರಿಂದು ಎಲ್ಲ ವಿಷಯಗಳು ಗೊತ್ತಾಗಬೇಕು ಅಂದರೆ ಈ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಹೋಗ್ಬೋದು. ಆ ಕಾರಣಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ದು. ಪ್ರವಾಸಿಗರಾಗಿ ಬಂದರೆ ಈ ಥರದ ಬೋಟ್ಗಳನ್ನು ಬಳಸ್ಕೋಬೋದು. ಬೋಟ್ ಹೌಸ್ಗಳನ್ನು ಬಳಸಿ ಬೋಟಲ್ಲೇ ಉಳ್ಕೋಬೋದು. ಈ ನೀರಿನ ಮಧ್ಯದಲ್ಲೇ ಬೇಕಾದ್ರೆ ರಾತ್ರಿ ಉಳ್ಕೊಳ್ಳೋಂಥ ವ್ಯವಸ್ಥೆಗಳು ಇದೆ. ಬೋಟ್ ಹೌಸ್ಗಳನ್ನು ಗಮನಿಸುತ್ತಾ ಮುಂದೆ ಸಾಗುವಾಗ ಕೆಲ ಕಾಲ ಕಳೆದಿತ್ತು. ದೋಣಿಯು ಅಲ್ಲಲ್ಲಿ ಪ್ರಯಾಣಿಕರನ್ನ ಬೀಳ್ಕೊಡುತ್ತಾ ಬಂದ ಪ್ರಯಾಣಿಕರನ್ನ ಸ್ವಾಗತಿಸುತ್ತಾ ಮುಂದೆ ಸಾಗುತ್ತಿತ್ತು. ಹಾಗೆ ಮುಂದೆ ಹೋದಂತೆ ಅಲ್ಲಿ ನೀರ ತೀರದ ಸುಂದರ ಊರುಗಳ ದರ್ಶನವಾಗಿತ್ತು. ಆ ತೀರದಲ್ಲಿ ಕಂಡ ಪ್ರತಿ ಬಣ್ಣ ಬಣ್ಣದ ಮನೆಗಳು ಕೂಡ ಸುಂದರವಾಗಿದ್ದವು. ಈ ಕೇರಳ ಮೊದಲೇ ಭಿನ್ನ ವಿಭಿನ್ನ ಮನೆಗಳಿಗೆ ಪ್ರಸಿದ್ಧಿ. ಅದಕ್ಕೆ ಈ ನೀರ ತೀರದ ನಿಲಯಗಳು ಸಾಕ್ಷಿಯಾಗಿದ್ದವು. ಇಲ್ಲಿಯ ಜನಜೀವನವು ಸರಳ ಮತ್ತು ಸಮೃದ್ಧವಾಗಿದೆ. ಕೃಷಿ ಮತ್ತು ಮೀನುಗಾರಿಕೆಯೇ ಈ ಜನರ ಬದುಕಿನ ಜೀವನಾಧಾರಗಳಾಗಿದ್ದವು. ಅದಾಗಲೇ ಹಲವು ದೋಣಿ ನಿಲ್ದಾಣಗಳಿಂದ ದೋಣಿ ಮುಂದೆ ಸಾಗಿತ್ತು. ರಸ್ತೆಯಂತೆ ಹೊಂಡೆ ಗುಂಡಿಗಳಿಲ್ಲದೆ, ವಾಹನ ದಟ್ಟಣೆ ಇಲ್ಲದೆ, ಬಸ್ಸು ಬೈಕು ಕಾರುಗಳಿಗೆ ಹೋಲಿಸಿಕೊಂಡರೆ ಈ ಪ್ರಯಾಣ ಅತ್ಯಂತ ಆರಾಮದಾಯಕ ಅಂತನಿಸಿತ್ತು. ಈ ಸರೋವರಗಳನ್ನ ಸಾರಿಗೆಗೆ ಬಳಸಿಕೊಂಡು ಸರಾಗವಾಗಿ ಸಾಗುತ್ತಿರುವ ಈ ಜನರ ಯೋಜನೆ ಶ್ಲಾಘಿಸುವಂತಿತ್ತು. ಇಷ್ಟೊಂದೆಲ್ಲ ಏನು ಈ ದೋಣಿಗಳು, ಇಷ್ಟೊಂದೆಲ್ಲ ಬೋಟ್ಗಳು, ಈ ನೀರು ಇದೆಲ್ಲ ನೋಡೋದು ಒಂಥರ ಸಮುದ್ರದ ಪಕ್ಕ ಇಲ್ಲ ಸಮುದ್ರದ ಪಕ್ಕದ ಮಧ್ಯದಲ್ಲಿ ಒಂದು ಊರಿಗೇನೋ ಅನ್ಸುತ್ತೆ. ಅಂದರೆ ಸಮುದ್ರ ಮಾರ್ಗದ ಅಕ್ಕಪಕ್ಕದಲ್ಲಿ ಒಂದು ಊರಿಗೆ ಅಂತ ಅನ್ಸುತ್ತೆ. ಭಾರತದಲ್ಲಿ ಯಾವ್ಯಾವ ರೀತಿ ಜನಜೀವನ ಇದೆ ಅಥವಾ ಜನಜೀವನ ಹೆಂಗೆ ನಡೀತಿದೆ ಇದನ್ನೆಲ್ಲ ನೋಡೋದು ಒಂಥರ ವಿಸ್ಮಯ ಅನ್ಸುತ್ತೆ. ವಿಸ್ಮಯ ಅನ್ನೋದಕ್ಕಿಂತ ಈಗ ನಮ್ಮ ಭಾಗಗಳು ಅಥವಾ ನಮ್ಮ ಕರ್ನಾಟಕ ಭಾಗದಲ್ಲಿ ಅಲ್ಲೊಂಥರ ಜೀವನ ಇದೆ. ಅಥವಾ ಅಲ್ಲಿ ಈ ಕೇರಳ ಏನಿದೆಯಲ್ಲ, ಈ ಕೇರಳ ಬಹುತೇಕ ನೀರು ತುಂಬಿಕೊಂಡಿದೆ. ಅಲ್ಲಲ್ಲಿ ಹಿನ್ನೀರುಗಳು ಸಿಕ್ಕಾಪಟ್ಟೆ ಇರೋಂಥ ಜಾಗ ಕೇರಳ. ಆದರೆ ಈ ಜನ ಏನು ಮಾಡಿದ್ದಾರೆ, ಆ ನೀರನ್ನು ಅವರ ಬದುಕಿಗೆ ಬಳಸ್ಕೊಂಡಿದ್ದಾರೆ. ಆ ನೀರನ್ನೇ ಬಳಸ್ಕೊಂಡು ಬದುಕ್ತಾ ಇದ್ದಾರೆ. ಆ ನೀರಿಂದನೇ ಅವ್ರ ಬದುಕನ್ನು ಸುಲಭ ಮಾಡ್ಕೊಂಡಿದ್ದಾರೆ. ಇದು ತುಂಬ ಮುಖ್ಯವಾದ ವಿಚಾರ. ಅಲ್ಲಿ ಏನು ಪ್ರಾಕೃತಿಕ ಸಂಪತ್ತು ಏನಿರುತ್ತಲ್ಲ ಅದನ್ನು ಅವ್ರ ಜೀವನಕ್ಕೆ ಹೆಂಗೆ ಬಳಸ್ಕೊತಾರೆ, ಅದನ್ನ ಯುಟಿಲೈಸ್ ಮಾಡಿ ಹೆಂಗೆ ಮುಂದುವರಿತಾರೆ ಅಂತ. ಈಗ ನೋಡಿ, ಈ ಥರ ಮಾಡ್ಕೊಂಡಿರೋದ್ರಿಂದ ಪ್ರವಾಸೋದ್ಯಮನೂ ಬೆಳೆಯುತ್ತೆ, ಇಲ್ಲಿಯ ಜನರ ಸಮಯ ಕೂಡ ಉಳಿಯುತ್ತೆ. ಕೇರಳ ನಿಮಗೆ ಏನು ಒಂಥರ ಪ್ರಾಕೃತಿಕವಾಗಿ ಏನು ಶ್ರೀಮಂತವಾಗಿರೋ ಜಾಗ. ಇಲ್ಲಿ ಗುಡ್ಡ ಬೆಟ್ಟಗಳು, ಇಲ್ಲಿ ಕರಾವಳಿ ತೀರಗಳು, ಅದ್ಭುತವಾಗಿರೋ ಜಾಗ. ಅಗಾಧವಾಗಿದ್ದ ಈ ಜನರ ಜೀವನಾಧಾರವಾಗಿದ್ದ ತೆಂಗಿನ ತೋಟಗಳನ್ನ, ವಿಸ್ತಾರವಾಗಿದ್ದ ಗದ್ದೆ ಬಯಲುಗಳನ್ನ, ಈ ಸರೋವರದಲ್ಲಿ ತೇಲುತ್ತಿದ್ದ ಪುಟ್ಟ ಪುಟ್ಟ 10 ದೋಣಿಗಳನ್ನ, ಈ ಕಾಲುವೆಯುದ್ದಕ್ಕೂ ಮೀನಿಗಾಗಿ ಗಾಳ ಹಾಕಿ ಕೂತಿದ್ದ ಜನಗಳನ್ನ, ಶಾಲೆ ಮುಗಿಸಿ ದೋಣಿಯನ್ನೇರಿದ್ದ ಮಕ್ಕಳನ್ನ ಕಾಣುತ್ತಾ ಸಾಗುವಾಗ ದೋಣಿ ತಲುಪಿತ್ತು ತನ್ನ ಕೊನೆಯ ನಿಲ್ದಾಣ. ಅದೆಷ್ಟೋ ಪ್ರಯಾಣಿಕರನ್ನ ತೀರಕ್ಕೆ ಸೇರಿಸಿ ಅಲ್ಲಿಂದ ಮತ್ತೆ ನಗರದೆಡೆಗೆ ಮರಳಿತ್ತು ಅದರ ಪ್ರಯಾಣ. ಆ ಹೊತ್ತಿಗಾಗಲೇ ಸೂರ್ಯಾಸ್ತಮದ ಸಮಯ ಹತ್ತಿರವಾಗುತ್ತಾ ಈ ಊರುಗಳು ಮತ್ತಷ್ಟು ಅದ್ಭುತವಾಗಿ ತೋರುತ್ತಿದ್ದವು. ನನ್ನ ಒಂದು ದಿನದ ಕೆಲವಷ್ಟು ಗಂಟೆಗಳು ಈ ಸುಂದರ ಊರುಗಳನ್ನ, ಅದರೊಳಗಿನ ಸರೋವರಗಳ ದೋಣಿ ಸಂಚಾರವನ್ನ ಕಾಣುತ್ತಾ ಈ ದೋಣಿ ಪ್ರಯಾಣವನ್ನ ಅನುಭವಿಸುತ್ತಾ ಕಳೆದಿದ್ದು.
ಕೇಳಿದಾಗ ಈ ಥರ ಒಂದು ನೀರಿನ ಅಕ್ಕಪಕ್ಕದಲ್ಲಿ ಒಂದು ಊರಿರುತ್ತೆ ಅಥವಾ ಜಲ ಸಾರಿಗೆನೇ ಇಲ್ಲಿ ಮುಖ್ಯದ ಅಂತ ಕೇಳಿದಾಗ ನಾನು ಇಷ್ಟೆಲ್ಲ ಅಂದ್ಕೊಂಡು ಬಂದಿರಲಿಲ್ಲ. ಅಂದರೆ ಇಷ್ಟು ದೊಡ್ಡದಾಗಿರುತ್ತೆ, ಇಷ್ಟು ದೂರದಾಗಿರುತ್ತೆ ಅಂತ. ಯಾವುದೋ ಒಂದು ಊರಿಗೆ ಒಂದಷ್ಟು ಬೋಟ್ಗಳು ಹೋಗಿ ಬರುತ್ತೆ ಅಂತ ಈ ಥರ ನಾನು ಯೋಚನೆ ಇದ್ದಿದ್ದು. ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ನಗರ ಅಥವಾ ದೊಡ್ಡ ಜಿಲ್ಲೆನೇ ಈ ಜಲ ಸಾರಿಗೆ ಮೇಲೆ ಅವಲಂಬಿತವಾಗಿ ಬದುಕ್ತಿದೆ. ನೋಡಿದಾಗ ಎಂತೆಂಥ ವಿಭಿನ್ನ ಜನಜೀವನ ಇದೆ ನಮ್ಮ ಈ ಭಾರತದಲ್ಲಿ ಅಂತ ಅನ್ಸೋಯಿತು. ನೇರವಾಗಿ ನಗರಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ಈ ಜಲಮಾರ್ಗಗಳಿಂದ ಇಲ್ಲಿಯ ಜನರ ಬದುಕು ಸುಲಭವಾಗಿ ಸಾಗುತ್ತಿದೆ. ಪ್ರಾಚೀನ ಕಾಲದಿಂದಲೂ ಈ ಕೇರಳದ ಕರಾವಳಿ ತೀರದ ಬಹುಭಾಗಗಳಲ್ಲಿ ದೋಣಿಗಳನ್ನೇ ಸಾರಿಗೆಗೆ ಬಳಸಲಾಗುತ್ತಿದೆ. ರಸ್ತೆ, ರೈಲು ಮಾರ್ಗಗಳು ಅಭಿವೃದ್ಧಿಯಾದರೂ ಇಂದಿಗೂ ಜಲ ಸಾರಿಗೆಯ ಅವಲಂಬನೆಯಿಂದ ದೂರವಾಗದೆ ಈ ಜನರ ಬದುಕು ಸಾಗುತ್ತದೆ. ಈ ಎಲ್ಲಾ ಯೋಚನೆಗಳಲ್ಲಿ ಕಳೆದು ಹೋಗಿ ಬಹಳಷ್ಟು ಸುಂದರ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿ ಸಾಗುತ್ತಾ ಈ ಪ್ರಯಾಣಕ್ಕೆ ದೋಣಿಗೆ ವಿದಾಯವನ್ನ ಹೇಳೋ ಸಮಯ ಬಂತು. ಆ ಹೊತ್ತಿಗೆ ಒಂದು ನಿಸರ್ಗ ಶ್ರೀಮಂತವಾದ ಊರನ್ನ, ಅಲ್ಲಿಯ ಜನಜೀವನವನ್ನ ಕಂಡ ತೃಪ್ತಿ ಮನದಲ್ಲಿ ಮೂಡಿತು.